ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೀಣಾಗೌಡ ಯೂಟ್ಯೂಬ್ ಚಾನಲ್. ಸೊ ಅಷ್ಟೊಂದು ದಿವಸ ಆದಮೇಲೆ ನಾನು ಇವತ್ತು ವ್ಲಾಗ್ ಮಾಡ್ತಿದ್ದೀನಿ. ಇಷ್ಟೊಂದು ಸಲ ಫೋನ್ ತೆಗ್ದೆ ವ್ಲಾಗ್ ಮಾಡೋಣ, ಬಟ್ ಆಗ್ತಿರ್ಲಿಲ್ಲ, ಮರ್ತಿ ಹೋಗ್ತಿದ್ದೆ. ಆ್ಯಂಡ್ ಇವತ್ತು ಲೈಕ್ ಹೆಂಗಿದ್ರು ಮನೇಲಿ ಫ್ರೀಯಾಗಿ ಬಿದ್ದಿದೆ 2 ದಿವಸ. ಸೊ ಅಟ್ಲೀಸ್ಟ್ ಇವ್ರಿಗೆ ಬ್ಲಾಗ್ ಇದ್ರು ಮಾಡೋಣ ಅಂತ ಮಾಡ್ತೀವಿ. ಇದೊಂದು ಜಸ್ಟ್ ರ್ಯಾಂಡಮ್ ಡೇ ಆಗಿರುತ್ತೆ. ಆ್ಯಂಡ್ ಎಸ್, ಇವತ್ತು ಆಯುಧ ಪೂಜೆ ದಿನ ರ್ಯಾಂಡಮ್ ಡೇ ಮಾಡ್ತಿದ್ದೀನಿ ಅನ್ಕೋಬಿಡಿ. ಬಿಕಾಸ್ ನಾವು ಈ ಹಬ್ಬನ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡಲ್ಲ. ಆ್ಯಂಡ್ ಈ ವರ್ಷ ಲೈಕ್ ಈ ಹಬ್ಬ ಮಾಡ್ತಾನೆ ಇಲ್ಲ. ಪ್ರತಿ ವರ್ಷ ಈ ಹಬ್ಬದಲ್ಲಿ ಲೈಕ್ ಪೂಜೆ ಎಲ್ಲ ಮಾಡ್ತಿದ್ವಿ. ಆ್ಯಂಡ್ ಈ ವರ್ಷ ಮಾಡ್ತಿಲ್ಲ, ಯಾಕಂದರೆ ದೀಪಾವಳಿಗೆ ಮಾಡೋಣ ಅಂದ್ಕೊಂಡಿದ್ವಿ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಲಕ್ಷ್ಮಿನೂ ಕೂಣಿಸಿರ್ಲಿಲ್ಲ. ಸೊ ಎಲ್ಲ ಸೇರಿ ದೀಪಾವಳಿ ಹಬ್ಬದ ದಿವಸ ಲಕ್ಷ್ಮಿನೂ ಕೂಣಿಸಿ ಈ ಗಾಡಿ ಪೂಜೆ ಎಲ್ಲ ಅವತ್ತೇ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾಳೆ ಫುಲ್ ಫ್ರೀಯಾಗಿ ಆರಾಮಾಗಿ ರೆಸ್ಟ್ ತೊಗೋಬೇಕು. ಆ್ಯಂಡ್ ಎಸ್ ಎಲ್ಲ ಇರ್ತಾರೆ. ನಾವು ಮೈಸೂರಿಗೆ ಹೋಗೋಣ, ಲೈಟಿಂಗ್ಸ್ ನೋಡೋಣ ಅಂತ ತುಂಬಾ ಪ್ಲ್ಯಾನ್ ಮಾಡಿದ್ವಿ. ಬಟ್ ಏನೋ ಒಂದು ರೀಸನಿಂದ ಹೋಗೋಕ್ಕಾಗ್ತಿಲ್ಲ. ಇಟ್ಸ್ ಓಕೆ. ಸೊ ಏನು ಮಾಡ್ಬೋದು ಅಂತ ನೋಡೋಣ. 2 ದಿವಸ ಹೆಂಗಿದ್ರು ಮನೇಲಿ ಫ್ರೀಯಾಗಿ ಕೂತಿರ್ತೀನಲ್ಲ. ಆ್ಯಂಡ್ ಇವತ್ತು ಸ್ವಲ್ಪ ಕೆಲಸ ಇದೆ. ಡಿಮಾರ್ಟ್ಗೆ ಹೋಗಬೇಕಿತ್ತು, ಸ್ವಲ್ಪ ಶಾಪ್ ಮಾಡಬೇಕಿತ್ತು, ಯಾಕಂದರೆ ಆಫರ್ಸ್ ನಡೀತಿದೆ ಅಲ್ವಾ. ಸೊ ನಾನು ನಮ್ಮಮ್ಮ ಹೋಗೋಕ್ಕಿಂತ ಮುಂಚೆ ಆ್ಯಸ್ ಯೂಶಲ್ ಪಾತ್ರೆ ಉಜ್ಜಿ ರೆಡಿಯಾಗಿ ಆಮೇಲೆ ಸಿಗ್ತೀನಿ. ಇವಾಗ ಎಲ್ಲ ಕೆಲಸ ಮುಗಿಸಿ ನಾನು ನಮ್ಮಮ್ಮ ಡಿಮಾರ್ಟ್ಗೆ ಹೋಗೋಕೆ ರೆಡಿ ಆಗಿದ್ದೀವಿ. ಆ್ಯಂಡ್ ಹೋಗೋಕ್ಕೂ ಮುಂಚೆ ನಾನು ನಿಮಗೆ ನನ್ನ ಔಟ್ಫಿಟ್ ತೋರಿಸ್ತೀನಿ ಬನ್ನಿ. ನೋಡಿ, ನಮ್ಮಮ್ಮ ನೀವು ರೆಡಿ ಆಗಿದ್ದಾರೆ. ಅಮ್ಮ ಆಯ್ತು, ಹಾಯ್. ಸೊ ಬನ್ನಿ ಹೋಗೋಣ. ನಾನು ನಮ್ಮಮ್ಮ ಎಲ್ಲ 2 ವೀಲರಲ್ಲಿ ಹೋಗೋಣ. ಇದು ನನ್ನ ಔಟ್ಫಿಟ್. ಜಸ್ಟ್ ಒಂದು ಟಾಪ್, ಒಂದು ಬ್ಲ್ಯಾಕ್ ಪ್ಯಾಂಟ್, ಅದ್ರ ಮೇಲೆ ಒಂದು ಪುಲ್ಲೋವರ್ ಹಾಕಿದ್ದೀನಿ. ಯಾಕಂದರೆ ಆಚೆ ಸ್ವಲ್ಪ ಚಳಿ ಇದೆ, ಅದಕ್ಕೋಸ್ಕರ ಪುಲ್ಲೋವರ್ ಹಾಕಿದ್ದೀನಿ. ಆ್ಯಂಡ್ ಎಸ್, ಬನ್ನಿ ಹೋಗೋಣ. ಲೇಟಾಗಿ ನೋಡಿ ಗೈಸ್, ಲೇಟ್ ಆಗ್ತಿದೆ ಅಂದರೂ ಬರ್ತೀರ ನಮ್ಮಮ್ಮ. ನಾವು ಇಂಡಿಯನ್ಸೇ ಇಷ್ಟ ಅಲ್ವಾ, ಅವರೇ ಬ್ಯಾಗ್ ಕೊಡ್ತಾರೆ ಅಂತ ಗೊತ್ತಿರೋ ತೊಗೊಂಡು ಹೋಗ್ತೀವಿ. 5 ರೂಪಾಯಿ ಉಳಿಸ್ಬೋದು ಅಂತ. ಅಲ್ಲಿ ನೋಡಿದ್ರೆ 5,000 ರೂಪಾಯಿ ಖರ್ಚು ಮಾಡಕ್ಕೆ ಹೋಗಿರ್ತೀವಿ. ಅಮ್ಮ ಲೇಟ್ ಆಗ್ತಿದೆ, ಬನ್ನಿ ಹೋಗೋಣ. ನಮ್ಮಮ್ಮ ಬರೋ ಅಷ್ಟೊತ್ತಿಗೆ ಗಾಡಿ ತಗೋಣ. ಸ್ವಲ್ಪ ನಮ್ಮ ಗಾಡಿದು ಸೆಲ್ಫ್ ಸ್ಟಾರ್ಟ್ ಬೇರೆ ಹೋಗಿದೆ, ಕಿಕ್ ಸ್ಟಾರ್ಟ್ ಬೇರೆ ಮಾಡಬೇಕು. ಮಾಡೋಣ ನಮ್ಮಮ್ಮ ಬರೋ. ರಶ್ ಇದ್ದಾರೆ ಗಾಡಿ. ಎಲ್ಲ ಶಾಪಿಂಗ್ ಮುಗಿಸಿ ಬಿಲ್ಲೆಲ್ಲ ಪೇ ಮಾಡೋ ಅಷ್ಟೊತ್ತಿಗೆ ಆಲ್ರೆಡಿ 2:33 o'clock ಆಗಿತ್ತು. ನನಗೂ ಅಮ್ಮಂಗೂ ಸಿಕ್ಕಾಬಿಟ್ಟು ಹೊಟ್ಟೆ ಹಸಿದಿತ್ತು. ಸೊ ಅದಕ್ಕೆ ಅಲ್ಲೇ ನಿಯರ್ ಬೈ ಬೆಣ್ಣೆ ದೋಸೆ ಕಾರ್ನರ್ ಇದೆ ಹೋಟೆಲು. ಅಲ್ಲೋಗಿ ಬೆಣ್ಣೆ ದೋಸೆ ಪಡ್ಡು ಎಲ್ಲ ತೊಗೊಂಡು ಚೆನ್ನಾಗಿ ತಿನ್ಕೊಬಂದು ಹಿಂಗೆ ಈವ್ನಿಂಗ್ ಸುಮ್ಮನೆ ಕುತ್ಕೊಂಡು ನಾನು ನನ್ನ ಕಸಿನ್ಸ್ ಎಲ್ಲ ಮಾತಾಡ್ತಿರುವಾಗ ಸಡನ್ನಾಗಿ ಪಿಕಲ್ ಬಾಲ್ ಆಡಬೇಕು ಅಂತ ಅಂದ್ಕೊಂಡು ಹೊರಟ್ವಿ. ಆ್ಯಂಡ್ ಇದು ಫಸ್ಟ್ ಟೈಮ್ ನಾವೆಲ್ಲ ಪಿಕಲ್ ಬಾಲ್ ಆಡಕ್ಕೆ ಬರ್ತಿರೋದು. ವರ್ಷ ಹೆಂಗೈತೆ? ವರ್ಷ ಬೇಗ ಮಾಡ್ತಾಳೆ. ಇದು ಎಲ್ಲಿದೆ ಏನು ಲೊಕೇಶನ್ ಅಂತೆಲ್ಲ ನನ್ನ ತಮ್ಮ ಹೇಳ್ತಾನೆ ನಿಮ್ಗೆ. ಹೇಳೋ ಕಿಂದ. ಇದು ಮೇನ್ ಸ್ಟಾಪ್ ಹತ್ರ ಪ್ಲೇ ಪಿಕ್ಕಲ್ ಅಂತ ಇದೆ ನೋಡಿ, ಲೆಫ್ಟ್ ಅಲ್ಲಿ ಬರ್ಬೇಕಾದ್ರೆ ಬುಕ್ ಮಾಡ್ಕೊಂಡ್ ಬನ್ನಿ, ಇಲ್ಲಾಂದ್ರೆ ಸಿಗಲ್ಲ. ಸಕ್ಕದಾಗಿದೆ. ಲೈಕ್ ಅದ್ರಲ್ಲೂ ನೀವು ನೈಟ್ ಟೈಮ್ ಇಷ್ಟೊಂದು ಲೈಕ್ 9-9:30 ಮೇಲೆ ಬಂದ್ರೆ ಸಕ್ಕದಾಗಿದೆ. ಆಡ್ಕೊಂಡು ವೆದರ್ ಕೂಡ ಚೆನ್ನಾಗಿದೆ. ಗೊತ್ತಾಗುತ್ತೆ ಯಾರು ವಿನ್ ಆಗುತ್ತೆ ಅಂತ. ತುಂಬಾ ಕ್ರೂಷಿಯಲ್ ಆಗಿದೆ. ಸೊ ಇವತ್ತೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ತುಳಿತೀನಿ ಚರಣ. ಇದು ಫಸ್ಟ್ ಬೇಗ. ಈ ವಿಡಿಯೋನ ತಪ್ಪದೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.